ನಾವಿರುವಂತ ಏರಿಯಾ ಬೆಂಗಳೂರಿನ ಗೋರಿಪಾಳ್ಯ. ಇಲ್ಲಿನ ವಿಶೇಷತೆ ಏನು ಅಂತ ತಿಳಿಬೇಕು ಅಂತಂದ್ರೆ ವಿಡಿಯೋನ ಪೂರ್ತಿ ನೋಡಿ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಂದುವರ್ಸೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಗೋರಿಪಾಳ್ಯದ ಸುಲ್ತಾನ್ ಟೀ ಹೌಸ್ ನಲ್ಲಿ ಇಲ್ಲಿದ್ದೀವಿ. ಇಲ್ಲಿನ ವಿಶೇಷತೆ ಏನು ಅಂತಂದ್ರೆ ರಂಜಾನ್ ಸ್ಟಾರ್ಟ್ ಆಯ್ತಿದ್ದಂಗೆ ಇಲ್ಲಿ ಹಾಕುವಂತ ಸಮೋಸ. ಅದರಲ್ಲಿ ನಾನು ಇವಾಗ ಈರುಳ್ಳಿ ಸಮೋಸನ ಟ್ರೈ ಮಾಡ್ತಾ ಇದ್ದೀನಿ. ಬನ್ನಿ ಹೇಗಿರುತ್ತೆ ಅಂತ ನೋಡೋಣ. ನೀವು ನೋಡ್ತಾ ಇದ್ದೀರಾ, ಆನಿಯನ್ ಸಮೋಸ ತಗೊಂಡಿದ್ದೀನಿ, ಅದನ್ನ ಟೇಸ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಂತೂ ತುಂಬಾ ಚೆನ್ನಾಗಿತ್ತು. ಅದಾದ್ಮೇಲೆ ನಾನು ತಗೊಂಡಿದ್ದು ಎಗ್ ಸಮೋಸ. ಈಗ ನಾನು ಎಗ್ ಸಮೋಸ ತಿಂತಾ ಇದ್ದಂಗಂತೂ ಎಗ್ ಸಮೋಸ ತುಂಬಾ ಚೆನ್ನಾಗಿತ್ತು. ಆನಿಯನ್ ಹಾಕಿದ್ರು, ಎಗ್ ಮಿಕ್ಸ್ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಅದನ್ನ ನೀವು ಇಲ್ಲೇನಾದ್ರೂ ಬಂದು ನೋಡಿದ್ರೆ ಟೇಸ್ಟ್ ಮಾಡ್ಬೋದು. ಟೇಸ್ಟ್ ಮಾಡಿ ಇಲ್ಲಿ ಗೋರಿಪಾಳ್ಯಗೆ ವಿಸಿಟ್ ಮಾಡಿ. ಇದಾದ್ಮೇಲೆ ನಾನು ನೆಕ್ಸ್ಟ್ ತಗೊಂಡಿದ್ದೆ ಚಿಕನ್ ಸಮೋಸ. ಆ ಚಿಕನ್ ಸಮೋಸ ಕೂಡ ಹೇಗಿರುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅದು ಹೇಗಿರುತ್ತೆ ಅಂದ್ರೂ ಗರಿ ಗರಿ ಆಗಿರುತ್ತೆ, ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸಮೋಸ ಅಂತೂ ತಂದು ಸುರಿತಾನೆ ಇರ್ತಾರೆ. ಅದಾದ್ಮೇಲೆ ನಾನು ಚಿಕನ್ ಸಮೋಸನ ಟೇಸ್ಟ್ ಮಾಡ್ತಾ ಇದ್ದೆ. ಒಳಗಡೆ ಚಿಕನ್ ಮತ್ತೆ ಆನಿಯನ್ ಎರಡು ಮಿಕ್ಸ್ ಮಾಡಿ ತುಂಬಾ ಟೇಸ್ಟ್ ಕೊಡ್ತು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗೇ ಇತ್ತು. ಅದನ್ನ ನೀವು ಇಲ್ಲಿ ಬಂದ್ರೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಇದಾದ್ಮೇಲೆ ಈ ಆನಿಯನ್ನು ಮತ್ತೆ ಎಗ್ಗು, ಈ ಚಿಕನ್ ಸಮೋಸ ತಿಂದಾದ್ಮೇಲೆ ನಮ್ಗೆ ಇಲ್ಲಿ ಚಾಕ್ಲೇಟ್ ದಿಲ್ ಪಸಂದ್ ಸಿಗುತ್ತೆ ಅಂತ ಹೇಳಿದ್ರು. ನಾನು ಇದುವರೆಗೂ ತಿಂದಿರೋ ದಿಲ್ ಪಸಂದ್ಗಳಲ್ಲಿ ಡ್ರೈ ಫ್ರೂಟ್ ದಿಲ್ ಪಸಂದ್, ಕೋವಾ ದಿಲ್ ಪಸಂದ್ನ ತಿಂದಿದ್ದೀನಿ. ಆದ್ರೆ ಇಲ್ಲಿ ಚಾಕ್ಲೇಟ್ ಮತ್ತೆ ಕೋವಾ ದಿಲ್ ಪಸಂದ್ ಐತೆ ಅಂತಂದ್ರು. ಅದು ಕೂಡ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡೋಣ ಅಂತ ನಾನು ಇವಾಗ ನೆಕ್ಸ್ಟ್ ಟ್ರೈ ಮಾಡ್ತಾ ಇದ್ದೀನಿ. ಇವಾಗ ನಾನು ತಗೊಂಡಿರೋದ್ರಲ್ಲೇ ಆನಿಯನ್ ಸಮೋಸ, ಎಗ್ ಸಮೋಸ, ಚಿಕನ್ ಸಮೋಸ ಎಲ್ಲಾನು ತುಂಬಾ ಚೆನ್ನಾಗಿತ್ತು. ಅದಾದ್ಮೇಲೆ ನಾನು ತಗೋತಾ ಇದ್ದೀನಿ ಚಾಕ್ಲೇಟ್ ದಿಲ್ ಪಸಂದ್. ಇದಿಷ್ಟು ಚೆನ್ನಾಗಿತ್ತು. ನಿಮ್ಗೇನಾದ್ರೂ ಇಲ್ಲಿ ಟೇಸ್ಟ್ ಮಾಡಬೇಕು ಅಂತಂದ್ರೆ ಈ ಟೀ ಹೌಸ್ಗೆ ಬರ್ಬೋದು. ಇದು ಸುಲ್ತಾನ್ ಟೀ ಹೌಸ್ ಗೋರಿಪಾಳ್ಯ. ನಾನು ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ನಿಮ್ಗೆ ಹೇಳ್ದಂಗೆ ಚಾಕ್ಲೇಟ್ ದಿಲ್ ಪಸಂದ್ ತಗೊಂಡೆ. ಚಾಕ್ಲೇಟ್ ಮತ್ತೆ ಕೋವಾ ದಿಲ್ ಪಸಂದ್ ನೀವು ನೋಡ್ತಾ ಇದ್ದೀರಾ, ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ತಿನ್ನೋದಕ್ಕಂತೂ ಬಾಯಲ್ಲಿ ಇಟ್ಟು ತಿಂತಾ ಇದ್ರಿ ಅಂತೂ ಚಾಕ್ಲೇಟ್ ಮತ್ತೆ ಕೋವಾ ಎರಡು ಮಿಕ್ಸು ಸಾಕಾಗಿದೆ. ನೀವೇನಾದ್ರೂ ಇಲ್ಲಿ ಬಂದ್ರೆ ವಿಸಿಟ್ ಮಾಡಿದ್ರೆ ಇದನ್ನ ಟೇಸ್ಟ್ ಮಾಡ್ಬೋದು. ಮತ್ತೆ ಇಲ್ಲಿ ಟೀ ಕೂಡ ಚೆನ್ನಾಗಿ ಮಾಡ್ತಾರೆ, ಪಸಂದ್ ಕೂಡ ಚೆನ್ನಾಗಿರುತ್ತೆ, ಮತ್ತೆ ಸಮೋಸ ಕೂಡ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇದಿಷ್ಟು ನಾನು ಟೇಸ್ಟ್ ಮಾಡಿ ನೋಡಿದೆ, ತಿಂದೆ. ನೀವೇನಾದ್ರೂ ತಿನ್ಬೇಕು ಅಂತಂದ್ರೆ ಇಲ್ಲಿ ವಿಸಿಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇದೇ ತರ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮುಖ್ಯವಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.